ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದ್ ವಿಡಿಯೋನ ತುಂಬಾನೇ ಖುಷಿಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಏನಕ್ಕೆ ಖುಷಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಅನ್ಬಿಟ್ಟು ಈಗಾಗ್ಲೇ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರ್ಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತಾನೆ ಹೇಳ್ತೀನಿ. ಈಗಾಗಲೇ ಆಲ್ರೆಡಿ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಸೊ ನಿಮಗೆ ಸಂಪೂರ್ಣವಾದಂತಹ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತಾನೆ ಹೇಳ್ತೀನಿ. ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ತುಂಬಾನೇ ಖುಷಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಏನಕ್ಕೆ ಅಂತ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮೆಲ್ಲ ನೋಡಿ. ಹೌದು, ಸೊ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರ ಖಾತೆಗೆ. ತುಂಬಾ ಜನ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಆಗತ್ತೆ ಅಂತ ಅನ್ಬಿಟ್ಟು. ಇವಾಗ ಕೊನೆಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಗುಡ್ ನ್ಯೂಸ್ ನ ಕೊಟ್ಟೇ ಬಿಟ್ಟಿದ್ದಾರೆ. ಹಣನ ಖಾತೆಗೂ ಕೂಡ ನೀಡಿದ್ದಾರೆ. ಬರೀ ಗುಡ್ ನ್ಯೂಸ್ ನ ಮಾತ್ರ ಕೊಡ್ತಾರೆ, ಯಾವುದೇ ತರ ನಮ್ ಖಾತೆಗೆ ಹಣ ಬರೋದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತೀರಾ. ಅಂಡ್ ವಿಡಿಯೋ ಕೂಡ ಏನಾದ್ರು ಮಾಡಿ ನಾವು ಅಪ್ಲೋಡ್ ಮಾಡಿದ್ವಿ ಅಂತಂದ್ರೆ ಅದಕ್ಕೂ ಕೂಡ ಕಮೆಂಟ್ ಆಗ್ತಾ ಇರ್ತೀರಾ ಸೊ ಫೇಕ್ ನ್ಯೂಸ್ ಅಂತ. ನಮಗೆ ಏನ್ ಗೊತ್ತಿರುತ್ತೆ ಅಂದ್ರೆ ಇನ್ಫಾರ್ಮೇಶನ್ಸ್ ಏನ್ ಬಂದಿರುತ್ತೆ ಅದನ್ನೇ ನಾನು ಗೃಹಲಕ್ಷ್ಮಿನ ತಿಳಿಸೋದಕ್ಕೆ ಸಾಧ್ಯ. ಓಕೆನಾ? ಸೊ ನನ್ಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಇಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಅದರಿಂದ ಈಗ ಫೈನಲಿ ಗೃಹಲಕ್ಷ್ಮಿ ಯೋಜನೆ ಹಣ 25ನೇ ಕಂತಿಂದು ಬಿಡುಗಡೆ ಆಗಿದೆ. ಸೊ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಇದು ವರ್ಷದ ಮೊದಲನೇ ಕಂತಿನ ಹಣ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಅಂದ್ರೆ 2026ನೇ ವರ್ಷದಲ್ಲಿ. ಆಮೇಲೆ ನೀವು ಎಲ್ಲ ಇದೇ ಫಸ್ಟ್ನೇ ಕಂತಿಂದ ಅನ್ಕೊಳ್ಳೋ ಹೋಗ್ಬೇಡಿ, ನಾನು ಹೇಳಿದ್ದು ಈ ವರ್ಷದ ಮೊದಲನೇ ಕಂತಿನ ಹಣ ಅಂತ ಅಂದ್ಬಿಟ್ಟು. ಸೊ 25ನೇ ಕಂತಿನ ಹಣನ ಅಂದ್ರೆ ಸರ್ಕಾರದ ಕಡೆಯಿಂದ ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡಿದ್ದಾರೆ. ಇನ್ನೇನ್ ಕೆಲವೇ ದಿನಗಳಲ್ಲಿ ನಿಮ್ಗೆ 26ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೋದು. ಇದೇ ತಿಂಗಳಲ್ಲಿ ಬರ್ಬೋದು ಅಥವಾ ಮುಂದಿನ ತಿಂಗಳಲ್ಲಿ ಬರ್ಬೋದು. ಬಿಡುಗಡೆ ಆಗ್ಬೋದು ಅಂದ ತಕ್ಷಣ ನಿಮಗೆ ಇವತ್ತೇ ಬಂದ್ಬಿಡತ್ತೆ ಅನ್ನೋದು ಸುಳ್ಳು ಅಂತಾನೆ ಹೇಳ್ತೀನಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗ್ಬೋದು. ಯಾಕಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದ ತಕ್ಷಣನೇ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಿದೆ ಅಂತ ಅನ್ಬಿಟ್ಟು ನಾವು ಕನ್ಸಿಡರ್ ಮಾಡೋದಕ್ ಆಗೋದಿಲ್ಲ. ಯಾಕಂತಂದ್ರೆ ಸರ್ಕಾರದ ಮುಖಾಂತರನೇ ಮಾಹಿತಿ ಕೊಟ್ಟಿರುವಂತದ್ದು. ಕೆಲವೊಂದಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರೆ ಎಲ್ಲರ ಮಹಿಳೆಯರ ಖಾತೆಗೂ ಕೂಡ ಡಿಬಿಟಿ ಸ್ಟೇಟಸ್ ನ ಮುಖಾಂತರ ಹಣ ವರ್ಗಾವಣೆ ಆಗತ್ತೆ ಅನ್ಬಿಟ್ಟು ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿಕೆನ ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳ್ಬೋದು ನಿಮಗೆ, ಈಗ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ರಿಲೀಸ್ ಆಗಿದೆ ನೋಡಿ, ನಿಮ್ ಖಾತೆಗೆ ಹಣ ಬಂದಿರುತ್ತಾ ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಮಹಿಳೆಯರು ಕಮೆಂಟ್ ಆಗ್ತೀರಾ ನಮಗೆ ಹಣ ರಿಸೀವ್ ಆಗಿದೆ ಕಾವ್ಯ ಅಂತ. ಇನ್ ಕೂಡ ಕೆಲವೊಂದಷ್ಟು ಮಹಿಳೆಯರು ಅಂದ್ರೆ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಆಗ್ತೀರಾ. ಈ ರೀತಿ ಇರುತ್ತೆ. ಒಟ್ಟಿಗೆ ಒಂದೇ ದಿನದಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಆಗತ್ತೆ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಅಂದ್ರೆ ಒಂದು 2-3 ದಿನ ನೀವು ವೆಯ್ಟ್ ಮಾಡ್ಲೇಬೇಕಾಗತ್ತೆ. ಮಿನಿಮಮ್ ಅಂದ್ರೂ ಒಂದ್ ಕಂತಿನ ಹಣ ರಿಲೀಸ್ ಆಗಿದೆ ಅಂದಾಗ 5 ಡೇಸ್ ವರ್ಗು ನೀವು ವೇಟ್ ನ ಮಾಡ್ಬೇಕಾಗತ್ತೆ. ಅಂತಂದ್ರೆ ಇವಾಗ ಸರ್ಕಾರದ ಕಡೆಯಿಂದ 25ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಅಂದ ತಕ್ಷಣ ನಿಮ್ ಖಾತೆಗೆ ಬಂದಿರೋದಿಲ್ಲ. ಒಂದೊಂದು ಒಬ್ಬೊಬ್ಬ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿರುತ್ತೆ. ಆದ್ರೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿರೋದಿಲ್ಲ. ಈ ರೀತಿ ಕೂಡ ಸಮಸ್ಯೆ ಇರುತ್ತೆ. ಅಂದ್ರೆ 5 ದಿನಗಳ ಕಾಲ ನೀವು ಅಂದ್ರೆ ಬಿಡುಗಡೆ ಆದ ನೆಕ್ಸ್ಟ್ 4 ಡೇಸ್ ಓಕೆನಾ, 4 ದಿನ ಅಷ್ಟರಲ್ಲಿ ನಿಮ್ ಖಾತೆಗೂ ಬರುತ್ತೆ. ಈಗ ತುಂಬಾ ಜನ ಈಗ ನನ್ನ ಹಣ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿಂದು ಅಂತ ಹೇಳಿದ ತಕ್ಷಣ ಸೊ ನಮಗೆ ಯಾವುದೇ ತರ ಮೆಸೇಜ್ ಬಂದಿಲ್ವಲ್ಲ, ನಮಗೆ ಹಣ ಬಂದಿಲ್ವಲ್ಲ ಅಂತ ನೀವೇನೂ ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಖಾತೆಗೂ ಕೂಡ ಹಣ ಬಂದು ಬಿಡುಗಡೆ ಆಗತ್ತೆ. ಅದೇ ಹೇಳದ್ನಲ್ಲ, ಒಂದು 5 ದಿನ 4 ದಿನ ನೀವು ವೇಟ್ ಮಾಡಿದ್ರೆ ಪಕ್ಕ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ನೆಕ್ಸ್ಟ್ ನೀವು ಇವತ್ತು ಈ ವಿಡಿಯೋ ನೋಡಿರ್ತೀರಾ ಅಂತಂದ್ರೆ ಹಣ ಬಂದು ರಿಸೀವ್ ಆದ್ಮೇಲೆ ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ಹಣ ಬಂತು ನೀವು ಹೇಳಿದ ತರನೇ ಅಂತ ಅನ್ಬಿಟ್ಟು. ಸೊ ಆ ತರ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರ. ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕೊಡ್ತಾ ಇರೋದಕ್ಕೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ಸೊ ನಿಮಗೆ ಹಣ ಬಂದಿದ್ಯಾ ಬಂದಿಲ್ವಾ ಅನ್ನೋದನ್ನಾದ್ರೂ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಅಂಡ್ ಅಪ್ಡೇಟ್ಸ್ ಕೂಡ ಕೊಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆದು. ಅಂದ್ರೆ ಕೆಲವೊಂದಷ್ಟು ಜನಗಳು ಬಂದ್ರೆ ನನಗೆ ಪ್ರಶ್ನೆನೂ ಕೂಡ ಕೇಳಿದಿರಾ. ನಿಮ್ಮಲ್ಲಿ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರಶ್ನೆ ಇತ್ತು ಅಂತಂದ್ರೂ ಕೂಡ ಕೇಳಿದ್ರ. ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡಿ ವಿಡಿಯೋದಲ್ಲೇ ಹೇಳ್ಬಿಟ್ಟಿರ್ತೀನಿ. ಅಂದ್ರೆ ಇನ್ನೊಂದು ಕೆಲವೊಂದಷ್ಟು ಪ್ರಶ್ನೆಗಳನ್ನ ನಾನು ಆಲ್ಮೋಸ್ಟ್ ನೋಡಿರೋದಿಲ್ಲ. ಈ ರೀತಿ ಕೂಡ ರೀಸನ್ಸ್ ಇರುತ್ತೆ. ಅಷ್ಟು ಬಿಟ್ರೆ ಏನೋ ನಾನು ನೋಡಿದ್ರು ರೆಸ್ಪಾನ್ಸ್ ಮಾಡಿಲ್ಲ ಈ ರೀತಿ
ಇರೋದಿಲ್ಲ. ಓಕೆನಾ, ನಾನು ಆಲ್ಮೋಸ್ಟ್ ನೋಡಕ್ ಹೋಗೋದಿಲ್ಲ. ನೋಡಿದ್ರೆ ಯಾರ್ದಾದ್ರೂ ಕಮೆಂಟ್ ಹಾಕಿದ್ದೀರಾ, ಏನಾದ್ರು ನಿಮ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಾನು ಅದನ್ನ ವಿಡಿಯೋದಲ್ಲಿ ಪಕ್ಕ ಹೇಳ್ತೀನಿ. ಸೊ ನೋಡಿಲ್ಲ ಅಂತಂದ್ರೆ ಒಂದೊಂದ್ಸಲ ನಾನು ಜಾಸ್ತಿ ನೋಡಿರೋದಿಲ್ಲ. ಸೊ ಈ ರೀತಿನೂ ಕೂಡ ಆಗಿರುತ್ತೆ, ನೀವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವ್ರು ನೋಡಿ ಕೂಡ ಏನು ರಿಪ್ಲೈ ಮಾಡಿಲ್ಲ ಅಥವಾ ಏನು ವಿಡಿಯೋದಲ್ಲಿ ಇದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಆದಷ್ಟು ನೋಡ್ತೀನಿ, ಬಟ್ ಒಂದೊಂದ್ಸಲ ನಾನು ನೋಡಿರೋದಿಲ್ಲ ಕಮೆಂಟ್ಗಳನ್ನ. ಓಕೆನಾ, ಈ ರೀತಿ ಕೂಡ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣದ ಬಗ್ಗೆ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ತೀನಿ. ಸೊ ತುಂಬಾನೇ ಖುಷಿ ಆಗುತ್ತೆ ಈಗ ಎಲ್ರಿಗೂ ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿನ ಕೇಳಿ. ನನ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ನಮ್ಮ ಮಹಿಳೆಯರು ತುಂಬಾ ತಾಳ್ಮೆ ಇಟ್ಕೊಂಡು ಹಣಕ್ಕಾಗಿ ವೇಟ್ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಹಣ ಬಂದು ತಲುಪಿದೆ ಅಂತಾನೆ ಅನ್ಕೊಂತೀನಿ. ಬರ್ದೇ ಇರೋರು ನಿಜವಾಗ್ಲೂ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ, ವೇಟ್ ಮಾಡಿ, ನಿಮ್ ಖಾತೆಗೂ ಕೂಡ ಹಣ ಬಂದೇ ಬರುತ್ತೆ ಅಂತಾನೆ ಹೇಳ್ತೀನಿ. ಈಗಾಗಲೇ ಯಾರಾದ್ರೂ ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ 25ನೇ ಕಂತಿಂದು ಅಂತಂದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೊದಲ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಯ್ತು ಏನು ಅದ್ರ ಬಗ್ಗೆ ಎಲ್ಲ ಕೂಡ ಹೇಳ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ಹೇಳಕ್ ಹೋದ್ರೆ ತುಂಬಾನೇ ಲೆಂತ್ ಆಗುತ್ತೆ ವಿಡಿಯೋ, ಆದ್ರಿಂದ ನೆಕ್ಸ್ಟ್ ನಾನು ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ನಿಮ್ಗೆ ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಮಹಿಳೆಯರ ಖಾತೆಗೆ ಹಣ ಹೋಗಿ ತಲುಪಿದೆ ಅಂತ ಅಂದ್ಬಿಟ್ಟು, ಅಂದ್ರೆ 25ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ರೆ 25ನೇ ಕಂತಿನ ಹಣ ರಿಸೀವ್ಡ್ ಅಂತ ಹಾಕಿ ಅಂತಾನೆ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.